ಹಾಯ್ ಹಲೋ ನಮಸ್ತೆ. ಇವತ್ತು ನಾನೊಂದು 5 ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದ 4 ಬೆಡ್ರೂಮಿನ ಮಾರಾಟಕ್ಕಿರುವ ಮನೆಯನ್ನು ತೋರಿಸ್ತಾ ಇದ್ದೇನೆ. ಬನ್ನಿ ಮೊದಲು ಮನೆ ಹೇಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಕಾಣ್ಬೋದು ಸಿಟ್ಔಟ್ಗೆ ಸುತ್ತಲೂ ಸ್ಟೀಲ್ದು ತಡೆ ಇದು ಮಾಡಿದ್ದಾರೆ. ಹಾಗೆಯೇ ಗೇಟ್ ಕೂಡ ಇದೆ. ಒಂದು ಪಿಲ್ಲರ್ ಬಂದಿದೆ. ಹಾಗೆಯೇ ಇಲ್ಲಿ ಟೈಲ್ಸ್ ಹಾಕಿದ್ದಾರೆ ಆಯಿತಾ, ಎಂಬೋಸಿಂಗ್ ಡಿಸೈನಲ್ಲಿರುವಂಥ ಟೈಲ್ಸ್. ಓಕೆ, ಬನ್ನಿ ಇನ್ನು ಮನೆಯ ಒಳಗಡೆ ಯಾವ ರೀತಿ ಇದೆ ಅಂತೇಳಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಎಂಟ್ರಿ ಆಗ್ತಿದ್ದಂತೆ ಕಾಣ್ಬೋದು ನಿಮಗೆ ಲಿವಿಂಗ್ ಸ್ಪೇಸ್, ಒಂದು 10x10 ಸೈಜ್ನಲ್ಲಿ ಇರುವಂಥ ಲಿವಿಂಗ್ ಸ್ಪೇಸ್. ಒಂದು ಶೋಕೇಸ್ ಕೊಟ್ಟಿದ್ದಾರೆ. ಹಾಗೆಯೇ 2 ವಿಂಡೋ ಇದೆ. ಕರೆಂಟ್ ಡಿಸ್ಕನೆಕ್ಟ್ ಆಗಿದೆ, ಆದ್ದರಿಂದ ಬೆಳಕು ಅಷ್ಟಿಲ್ಲ. 2 ವಿಂಡೋ ಇದೆ. ಸಂಜೆ ಆದರೂ ಬೆಳಕು ಕಾಣ್ತಾ ಇದೆ ವಿಂಡೋ ಇದ್ದ ಕಾರಣ. ಹಾಗೆಯೇ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ. ಓಕೆ, ಕಾಣ್ಬೋದು ನಿಮಗೆ ಬೆಡ್ರೂಮಲ್ಲಿ 2 ವಿಂಡೋ ಇದೆ. ಹಾಗೆಯೇ ಒಂದು ರ್ಯಾಕ್ ಕೂಡ ಇದೆ. ಡೈನಿಂಗ್ ಹಾಲ್ಗೆ ಎಂಟ್ರಿ ಆಗುವಾಗ ಇಲ್ಲಿ ಬ್ಯೂಟಿಫುಲ್ ಆದ ಒಂದು ಆರ್ಚಿ ಕೊಟ್ಟಿದ್ದಾರೆ. ಡಿಸೈನ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಡೈನಿಂಗ್ ಹಾಲ್ ವಿಷಯ ಮಾತನಾಡೋದಾದರೆ 10-12 ಸೈಜ್ನಲ್ಲಿ ಇದೆ ಡೈನಿಂಗ್ ಹಾಲ್. ಒಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಹಾಗೆಯೇ ಒಂದು ವಿಂಡೋ ಇದೆ. ಓಕೆ, ಅಲ್ಲಿಂದಲೇ ಲೆಫ್ಟ್ ತಗೊಂಡ್ರೆ ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ. ಓಕೆ, ಇದೊಂದು 10x8 ಸೈಜ್ನಲ್ಲಿರುವಂಥ ಚಿಕ್ಕದಾದ ಒಂದು ಬೆಡ್ರೂಮ್. ಓಕೆ, ಒಂದು ವಿಂಡೋ ಇದೆ ಇಲ್ಲೂ ಕೂಡ. ಹಾಗೆ ನೆಕ್ಸ್ಟ್ ನಾವು ಇಲ್ಲಿಂದ ಎಂಟ್ರಿ ಆಗ್ತಾ ಇರುವಂಥದ್ದು ಇನ್ನೊಂದು ಬೆಡ್ರೂಮ್. ಇದು ಕೂಡ 10x8 ಸೈಜಲ್ಲಿ ಇರ್ಬೋದು. ಇದು ಬ್ಯಾಕ್ ಸೈಡ್ ಹಂಚಿನ ಮನೆ ಆದ ಕಾರಣ ಈ ಬೆಡ್ರೂಮ್ ಕೂಡ ಚಿಕ್ಕದಾಗಿದೆ. ಓಕೆ, ಇದು ಆಲ್ರೆಡಿ ನೋಡಿ ಫಿಕ್ಸ್ಡ್ ಮಂಚ್ ಅಂತ ಹೇಳ್ಬೋದು. ಓಕೆ, ಸ್ಲ್ಯಾಬಲ್ಲಿ ಮಾಡಿದಂಥ ಮಂಚ ಇದು. ಇಲ್ಲಿ ಕೂಡ ಒಂದು ವಿಂಡೋ ಇದೆ ಆಯಿತಾ. ನೆಕ್ಸ್ಟ್ ನಾವು ಇಲ್ಲಿಂದ ರೈಟ್ ತಗೊಂಡ್ರೆ ಇಲ್ಲೂ ಕೂಡ ಒಂದು ಬೆಡ್ರೂಮ್ ಇದೆ. ಟೋಟಲ್ 4 ಬೆಡ್ರೂಮ್ ಇರುವಂಥ ಮನೆ. ಓಕೆ, ಇದು ಕೂಡ ಅರೌಂಡ್ 10x8 ಸೈಜ್ನಲ್ಲಿದೆ. ಹಾಗೆಯೇ ನೆಕ್ಸ್ಟ್ ನಾವು ಎಂಟ್ರಿ ಆಗ್ತಾ ಇರುವಂಥದ್ದು ಈ ಮನೆಯ ಕಿಚನ್. ಓಕೆ, ಈ ಕಿಚನ್ ಶೀಟ್ನಲ್ಲಿ ಮಾಡಿದ್ದಾರೆ ಆಯಿತಾ. ಮೇಲ್ಗಡೆ ಶೀಟ್ ಇದೆ. ತುಂಬ ವಿಶಾಲವಾಗಿದೆ, ತುಂಬ ಸ್ಪೇಸ್ ಇರುವಂಥ ಕಿಚನ್. ಓಕೆ, ಹಾಗೆಯೇ ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಇಲ್ಲಿ ವಾಶ್ರೂಮ್ ಇದೆ ನೋಡಿ. ಟಾಯ್ಲೆಟ್ ಎಲ್ಲ ಇದೆ ಅದರಲ್ಲಿ. ಓಕೆ, ಇಲ್ಲಿ ಹೊರಗಡೆ ಬಂದರೆ ಇಲ್ಲೊಂದು ಸಿಟ್ಔಟ್ ಥರ, ಇಲ್ಲೂ ಕೂಡ ಒಂದು ಸ್ಪೇಸ್ ಇದೆ ನೋಡಿ. ಸಿಟ್ಔಟ್ ಥರ ಇದೆ. ಅದು ಇದೆಯಮ್ಮ. ಓಕೆ, ಆ ಕಟ್ಟಡ ಕೂಡ ಇದೇ ಮನೆಗೆ ಸೇರಿದೆ. ಓಕೆ, ಇದು ಎಕ್ಸ್ಟ್ರಾ ಸ್ಪೇಸ್, ಇದು ಲೆಕ್ಕಕ್ಕೇನಿಲ್ಲ. ಫಸ್ಟ್ RCC ಪಾರ್ಟ್ ಮತ್ತು ನೆಕ್ಸ್ಟ್ ಪಾರ್ಟಲ್ಲಿ ಟೈಲ್ಸ್ ಹಾಕಿದ್ದಾರೆ ಆಯಿತಾ. ನೆಲಕ್ಕೆ ಟೈಲ್ಸ್ ಹಾಕಿದ್ದಾರೆ. ಸ್ನೇಹಿತರೆ, ಈ ಮನೆ ಬಂದುಬಿಟ್ಟು ಉಪ್ಪಿನಂಗಡಿಯಿಂದ ಸ್ವಲ್ಪ ಮುಂದ್ಗಡೆ ಬೆಂಗಳೂರು ರೋಡ್ ಮಠದಿಂದ ರೈಟಿಗೆ ಒಂದು ಅರ್ಧ ಕಿಲೋಮೀಟರ್ ತಗೊಂಡ್ರೆ ಮಠ ಇರ್ತಡ್ಕ್ ಅಂತ ಹೇಳ್ತಾರೆ. ಓಕೆ, ರಸ್ತೆ ಬದಿಯಲ್ಲಿ ಕಾಂಕ್ರೀಟ್ ರಸ್ತೆ ಇದೆ ನೋಡಿ. ಮನೆಯ ಎದುರುಗಡೆ ಕಾಂಕ್ರೀಟ್ ರಸ್ತೆ ಕಾಣ್ಬೋದು. ರಸ್ತೆ ಪಕ್ಕದಲ್ಲೇ ಇರುವಂತಹ ಒಂದು ಮನೆ ಅಂತ ಹೇಳ್ಬೋದು. ಇದು ತುಂಬ ಕಡಿಮೆಗೆ ಕೊಡ್ತಾ ಇದ್ದಾರೆ. ಬೆಲೆ ಬಂದುಬಿಟ್ಟು ಕೇವಲ 16 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಓಕೆ, ಬಂದು ಮಾತಾಡಿದರೆ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು. ಸ್ವಲ್ಪ ಖರ್ಚು ಹಾಕಿದರೆ ಸಾಕು. ಹಿಂದುಗಡೆ ಸ್ವಲ್ಪ ಹಂಚಿನ ಮನೆ ಆದ ಕಾರಣ ಸಣ್ಣ ಪುಟ್ಟ ಖರ್ಚು ಹಾಕಿದರೆ ಸೂಪರಾದ ಮನೆ ಅಂತಲೇ ಹೇಳ್ಬೋದು. ಓಕೆ, ಪೇಂಟ್ ಇದೆಲ್ಲ ಮಾಡಿದರೆ ಇನ್ನೂ ಸಖತ್ತಾಗಿ ಕಾಣ್ಬೋದು. ಈ ಮನೆಯ ಬಗ್ಗೆ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ, ಖರೀದಿ ಮಾಡಲು ಆಸಕ್ತಿ ಇದ್ದರೆ ದಯವಿಟ್ಟು ಕೆಳಗೆ ನೀಡಿರುವಂಥ ನಂಬರ್ಗೆ ಕರೆ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು. ಹಾಗೆಯೇ ಇನ್ನಷ್ಟು ಈ ರೀತಿಯಾದಂಥ ಮಾರಾಟದ ಮನೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.